ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಉತ್ತರ ಕನ್ನಡ ಜಿಲ್ಲೆ ಪ್ರವಾಸದ ವೇಳೆ ಕುಮಟಾ ತಾಲೂಕು ಕಚೇರಿಯ ಭೇಟಿ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ತಾಲೂಕು ಕಚೇರಿಗೆ ಭೇಟಿ ನೀಡಿ ರೆಕಾರ್ಡ್ ರೂಮ್ ಪರಿಶೀಲಿಸಲಾಯಿತು ಮತ್ತು ಪೌತಿ ಖಾತೆ ಪಡೆಯಲು ಸಮಸ್ಯೆ ಎದುರಿಸುತ್ತಿರುವ ಸ್ಥಳೀಯ ನಿವಾಸಿಗಳ ಮನೆಗೆ ತೆರಳಿ ಸಂಬಂಧಿಸಿದ ಅಧಿಕಾರಿಗಳಿಂದ ವಿವರಣೆ ಪಡೆದುಕೊಂಡು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ನೀಲಿ ಮೀಡಿಯಂ ಗೊತ್ತು. ಕೆಳಗಿಂದ ಮಾಡ್ತಾನೆ, ನಾನು ಬರುವುದಿಲ್ಲ, ನೀವು ಕಾಲು ಎತ್ಕೊಂಡು ಮಾಡ್ತಾನೆ. ಹಿಂದೆ ತಗೊಳ್ರಿ, ನೀವು ಹೆಂಗ್ ಮಾಡೋದು? ನೀವು ಯಾವ ಮಿನಿಸ್ಟರ್ ಮಾಡ್ಯಾರು ಆಗಲಿ
ಶಾಸ್ತ್ರಿ ಅವರು ಅದೇನ್ರ ಶಾಸ್ತ್ರಿ ಸುಬ್ರಹ್ಮಣ್ಯ ಭಟ್ರು
ಟಾರ್ಗೆಟ್ 45 ಮಾಡಿದ್ದೀರಾ ಅದಲ್ಲ ಮೇಜರ್ಸ್ ಆಫ್ ಫೈಲ್ಸ್ ಟಾರ್ಗೆಟ್ ನೀವು ಲೋಗೋ ತಗೊಂಡು ಬರ ನಂಬರ್ ಆಫ್ ಟೋಟಲ್ ಪೇಜಸ್ ಟು ಬಿ ಸ್ಕ್ಯಾನ್ ಅದು ಅಸೆಸ್ಮೆಂಟ್ ಇದೆಯಾ ಅಂತ ಈಗ ನಾವು measure yourself ಆರ್ಥಿಕ ವರ್ಷ ಆಗುತ್ತಾ ಅಂತ your ultimate target has to be known. This figure is available. Is this figure available for AC and DC office? But participate. Then you know what is the task you have applied yourself. ಈಗ ಎಷ್ಟು ಫೈಲ್ ಸ್ಕ್ಯಾನ್ ಮಾಡಿದ್ದೀವಿ ಸರ್ ಡಿವೈಡೆಡ್ ಬೈ ದಿಸ್ ಆದರೆ ಆವರೇಜ್ ಸೈಜ್ ಆಫ್ ಫೈಲ್ಸ್ ಇರುತ್ತಲ್ವಾ ಈಗ ನಂಬರ್ ಆಫ್ ಫೈಲ್ಸ್ correct, you have 45, correct, average multiplied by average number of pages. How will you get average? This divided by this is the average. Okay. ಫಿಕ್ಸ್ ಆಗಿದೆ ಅದಕ್ಕೆ ಆ ಎಕ್ಸರ್ಸೈಸ್ ಇನ್ನೂ ಮಾಡಿದ್ರೆ ಒಳ್ಳೆಯದು ಅದು ಯಾವ ಅದಕ್ಕೂ ಒಂದು ಡೆಫಿನೆಟ್ ಟಾರ್ಗೆಟ್ ಇಟ್ಕೊಂಡು ಮುಗಿಸ್ಬೇಕು ಈಗ ನೀವು ಈಗ ಆಗ್ತಾ ಇರೋ ಅಸೆಸ್ಮೆಂಟ್ ಮಾಡಿದ್ವಿ ಎನ್ಕೋಡ್ ಮಾಡಿ ಅದಕ್ಕಷ್ಟೇ ನಾನು ನಿಮಗೆ ದುಡ್ಡಿದೆ ದುಡ್ಡಿಗೆ ಸೊ ದುಡ್ಡಿರೋದ್ರಿಂದ why don't you multiply the funding capacity? Anything done in a limited time frame is always anything you ಅದೆಲ್ಲ ಅಪಾರ್ಟ್ ಆಗುತ್ತೆ ಇರೋದ್ರಿಂದ ಅವರಿರೋದಿಲ್ಲ ಆಮೇಲೆ ಏನಾಗುತ್ತೆ ಯಾವುದು ಗ್ಯಾರಂಟಿ ಇಲ್ಲ ಫೈನಾನ್ಸ್ ಇಸ್ ಅವೈಲಬಲ್ ಪರ್ ಡೇ Why you want to stretch it to 6 months? ಎಂಟ್ರಿ ಮಾಡಲೇಬೇಕು ಎಂಟ್ರಿ ಮಾಡಲೇಬೇಕು ಅದು ಎಂಟ್ರಿ ಮಾಡಿಲ್ಲ ಅಂದ್ರೆ ಮೂಮೆಂಟ್ ಇಲ್ಲ ಫ್ಯಾಮಿಲಿ ನಂಬರ್ ಬರುತ್ತೆ ಸರ್ ಮಾರ್ಗದರ್ಶನ ನಾವು ಎಲ್ಲ ಸರ್ಟಿಫಿಕೇಟ್ ಕೊಡ್ತೀವಿ ಸರ್ ಅದರಲ್ಲಿ ಫ್ಯಾಮಿಲಿ ಸರ್ಟಿಫಿಕೇಟ್ ಆಡಿಯೋ ನಂಬರ್ಗೆ ಆ್ಯಪ್ ಮುಖಾಂತರ ಹಾಕಬೇಕಾಗುತ್ತೆ ಸರ್ ಅಲ್ಲಿ ಏನಾಗ್ತಾ ಇದೆ ಡಿ ಟಿ ಓನ್ಶಿಪ್ ಸರ್ಟಿಫಿಕೇಟ್ ಕೊಟ್ಬಿಟ್ಟೆ ಈಗ ಏನು ನಾವು ಆಪ್ಷನ್ ಕೊಟ್ಟಿರ್ತೀವಿ ಮರ್ಜರ್ ಮಾಡಬೇಕು ಸೇಮ್ ಪ್ರೊಸೆಸರ್ ಏನಾಗುತ್ತೆ ಸರ್ ಅವ್ರು ಹೇಳಿದ ಪ್ರಕಾರ ಏನಾಗಿದೆ ಗ್ರ್ಯಾಂಡ್ ಫಾದರ್ ಹೆಸರಿಗೆ ಪ್ರಾಪರ್ಟಿ ಇದೆ ಸರ್ ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ
ಈಗ ಏನಾಗುತ್ತೆ ಅವ್ರ ವ್ಯಕ್ತಿ ಡೆತ್ ಆಗಿದ್ದು ಖಚಿತಪಡಿಸ್ಬೇಕು. ಅಂದ್ರೆ ಸರಿಯಾಗಿ ನಾವು ಪಂಚನಾಮ ಮಾಡಿದ ತಕ್ಷಣ ಗೊತ್ತಾಗುತ್ತೆ. ಅವಾಗ ನಮ್ಮ ಜಿಮ್ಮೆದಾರಿ ವಿರೋಧ ಮಾಡ್ತಾರೆ, ಆರೈಕೆ ಮಾಡ್ತಾರೆ ಮತ್ತು ಬಿಪಿನ ಮಾಡ್ಬೋದು. ಹೌದು, ಅದನ್ನ ಈಗ ಫ್ಯಾಮಿಲಿ ಟ್ರೀ ಇಶ್ಯೂ ಮಾಡೋ ಸಂದರ್ಭ ಅವರಿಗೆ ಅವ್ರು ಹೇಳ್ತಾ ಇರೋದು ಈಗ ಇದಕ್ಕೆ ಚೆಕ್ ಆಗ್ತಾ ಇರೋದು ಆನ್ಲೈನ್ ಆಪ್ ಅಲ್ಲಿ ಅಲ್ಲ. ಚೆಕ್ ಇಸ್ ಹ್ಯಾಪನಿಂಗ್ ಅಟ್ ದ ಇಲ್ಲಿ ವಂಶವೃಕ್ಷದಲ್ಲಿ ಚೆಕ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಕೇಸಸ್ ಮುಂಚೆ ನಮ್ಮಲ್ಲಿ ರಿಲೈಸ್ ಮಾಡೋದು ಸರ್. ಕೆಲವು ಕಾನ್ಸ್ಟ್ರಕ್ಷನ್ ಆಗಿರುತ್ತೆ ಕೇಸ್ಗಳನ್ನ ಆದ್ಮೇಲೆ ರಿಲ್ಯಾಕ್ಸೇಷನ್ ಕೊಟ್ಟರೆ ಓಲ್ಡ್ ಡೆತ್ ಸರ್ಟಿಫಿಕೇಟ್ ಯಾರು ಡೆತ್ ಸರ್ಟಿಫಿಕೇಟ್ ಮಾಡ್ಕೊಳ್ಳಿಲ್ಲ ಅದನ್ನ ನಾವು ಹಾಜರು ಮಾಡ್ಕೊಂಡು ಹಾಜರು ಮಾಡಿ ಮಾಡ್ಬೇಕು. ಕೋರ್ಟಿಗೆ ಹೋಗಿ ಬರ್ಬೇಕಂದ್ರೆ ಇದು ಆಗೋದೇ ಇಲ್ಲ. ಆಗೋದೇ ಓಕೆ. ಈಗ ಆಯ್ತು, ಈ ಕೇಸ್ಗೆ ಬನ್ನಿ. ಈಗ ಸೊ ಅವರು ತೀರು ಹೋಗಿರೋದು ಆಗ ಯಾರ್ಯಾರು ಉಳಿದಿದ್ದಾರೆ ಈಗ ಅವ್ರ ಕುಟುಂಬದಲ್ಲಿ? ಅವ್ರ ಕುಟುಂಬದಲ್ಲಿ ಇಬ್ಬರೇ ಸರ್ ಇರೋದು. ಅಣ್ಣ ತಮ್ಮ ಇಬ್ಬರೇ ಇದ್ದಾರೆ, ಮಕ್ಕಳಿಬ್ಬರೇ ಇದ್ದಾರೆ. ತಾಯಿನೂ ಡೆತ್ ಆಗಿದೆ. ತಾಯಿನೂ ಇಲ್ಲ ಈಗ. ಓಕೆ. ಈ ಕೇಸಲ್ಲಿ ಈಗ ಏನ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದೀರಿ? ಈಗ ಸರ್ ಅವ್ರ ಸರ್ವೆ ನಂಬರ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡು ಅಲ್ಲಿ ಸ್ಟಾರ್ಟಿಂಗ್ OTP ಕೇಳುತ್ತೆ. ಅವ್ರ ಆಧಾರ್ ನಂಬರ್ ಹಾಕ್ಬಿಟ್ಟು OTP ತಗೊಳ್ತೀವಿ. OTP ಆದ್ಮೇಲೆ ಅದು OTP ಹಾಕಿದ್ಮೇಲೆ ಇವ್ರದ್ದು ಫೋಟೋ ಕೇಳುತ್ತೆ, ಅವೈಲೇಬಲ್ ಇದೆ ಇಲ್ಲ ಅಂತಂದ್ರೆ ಇದಾಗ ಆಪ್ಷನ್ ಇದೆ. ಇವ್ರ ಫೋಟೋ ಆಗುತ್ತೆ. ಫೋಟೋ ಆದ್ಮೇಲೆ ಇವ್ರು ಅಲ್ಲಿ ಬಿನ್ ಫೋನ್ ಮತ್ತೆ ಡಾಟರ್ ಈಗ ಬಂದಿದೆ. ಅವ್ರಿಗೆ ಇವ್ರಿಗೆ ನಾವು ಬಿನ್ ಅಂತ ಕೊಡ್ತೀವಿ. ಮಗ ಡಾಟರ್ ಅಂದ್ರೆ ಕ್ರಾಸ್ ಮಾಡಿ ಕೊಡ್ತೀವಿ. ಅದು ಕೊಟ್ಟಾದ್ಮೇಲೆ ಮತ್ತೆ ಮೊಬೈಲ್ ನಂಬರ್ ಕೇಳ್ತದೆ, ಒರಿಜಿನಲ್ ಮೊಬೈಲ್ ನಂಬರ್. ಆ ಒರಿಜಿನಲ್ ಮೊಬೈಲ್ ನಂಬರ್ OTP ಬಂದ ಮೇಲೆ ಸೇವ್ ಕೊಡ್ಬೇಕು. ಫಸ್ಟ್ ಲೀಗಲ್ ಆಡ್ ಆಗುತ್ತೆ. ಕ್ಲಿಯರ್ ಇದ್ದದ್ದು ಯಾವ್ದು ಇದೆಯಾ? ಡೈರೆಕ್ಟ್ಲಿ ಕಾಲಮ್ 9 ಗೆ ತರ್ತಾ ಇದ್ದೀರಾ ಅಥವಾ 9 ಗೆ? ಈಗ ಫಸ್ಟ್ ಏನಾಗ್ತದೆ, ನಾವು ಈ ಪೋಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಈಗ ವಿಡಿಯೋಸ್ ಏನ್ ಮಾಡ್ತಾರೆ, ಫ್ರಮ್ ಲಾಗಿಂಗ್ ಆಸ್ ಪರ್ RTP ಆಧಾರ್ ಡೇಟ್ ಕೇಸಸ್ ಏನಿದೆ ಸರ್, ಲಾಗಿಂಗ್ ಶೋ ಆಗಿದೆ ಸರ್. ಈ ಕ್ಲಿಯರ್ ಇದ್ದದ್ದು ಈ ಆಪ್ ನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಪ್ರೊಸೀಜರ್ ನಮ್ಮ ಭೂಮಿಗೆ ಶಿರದಲ್ಲಿ ಬರುತ್ತೆ ಸರ್. ಕ್ಲಿಯರ್ ಇದ್ದಿದ್ದು ಅಂದ್ರೆ ಯಾವ್ದು? ಈ ಕ್ಲಿಯರ್ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಸರಿ ಇದೆ, ಆಮೇಲೆ ಪರವಾದ ಹೆಸರು ಇದೆ. ಇವ್ರಿಗೆ OTP ಜನರೇಟ್ ಮಾಡಿ ಇಷ್ಟು ಜನ ವಿಸಿಟ್ ಪರ್ಸನ್ ಅಂತೇಳಿ ಅಷ್ಟು ಸರ್ವೆ ನಂಬರ್ ಸೆಲೆಕ್ಟ್ ಮಾಡಿ ಒಂದು ಕೇಸ್ ಕಂಪ್ಲೀಟ್ ಆಗಿ ಅವ್ರು ಲಾಗಿನ್ ಕ್ಲಿಯರ್ ಆಗುತ್ತೆ ಸರ್. ಅಂದ್ರೆ VA ಟಾಸ್ಕ್ ಈ ಕೋಟಿ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ನಮ್ಮ ಭೂಮಿ ಲಿಂಕ್ ಇದೆ ಸರ್, ಭೂಮಿ ಶೇರದಾರ ಲಾಗಿನ್ ಬರ್ಬೇಕು ಸರ್. ಅಲ್ಲಿಂದ ಮತ್ತೆ ವಿದೌಟ್ ನೋಟಿಸ್ 15 ಡೇಸ್ ಪೀರಿಯಡ್ ಇರುತ್ತೆ ಸರ್. ಆಟೋಮೆಟಿಕ್ ಪಾಸ್ ಆಗುತ್ತೆ. ನಮ್ಗೆ ಏನಾಗುತ್ತೆ ಇವ್ರು ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಗೆ ತನಕ ಕ್ಲಿಯರ್ ಅಂತ ಇಲ್ಲ ಸರ್. ಇನ್ನು ಬಂದಿಲ್ಲ ಸರ್, ಇವ್ರು ಮಾಡಿದ್ರೆ ಫಸ್ಟ್ ಆಗಿಲ್ಲ, ಇನ್ನೂ ಆಗಿಲ್ಲ ಸರ್. ಹಾಗಾಗಿ ನಮ್ಗೆ ಶಿರಸ್ದಾರ್ ಲಾಗಿನ್ ಬಂದಾಗ ಅದು ಏನಾಗುತ್ತೆ ಹೇಳ್ಕೊಂಡು ಕ್ಲಿಯರಿಟಿ. ಇಲ್ಲಿ ನಾವು ವೆಬ್ ಹಾಕಿದ ತಕ್ಷಣ ಅಲ್ಲಿ ಭೂಮಿ ಸಾಫ್ಟ್ವೇರ್ ಸಿರಸ್ದಾರ್ ಲಾಗಿನ್ ಹೋಗ್ತದೆ ಸರ್. ಅಲ್ಲಿಂದ ಮತ್ತೆ ಭೂಮಿ ಪುಷ್ ಆಗಬೇಕು. ಅದು ಇನ್ನೂವರೆಗೂ ನಮ್ಗೆ ಯಾವ ರೀತಿ ಆಗ್ತದೆ ಈಗ ನಾವು ಶಿರಸ್ದಾರ್ ಲಾಗಿನ್ ಇನ್ನೂ ಇದಾಗಿದೆ ಜಸ್ಟ್ ಇವರು ಆಪಲ್ ಮಾಡ್ತಾ ಇದ್ದಾರೆ ಸರ್. ಎಷ್ಟು ಆಗಿದೆ ಇಂಡೀಕರಣ ಫೈನಲೈಸ್ ಆಗ್ತಾ ಮಾಡ್ಬೋದು. ಅದೇನಾದ್ರು ಮ್ಯಾಟರ್ ಆಫ್ 2 days ವಿಲ್ ಫಿಕ್ಸ್ ದಟ್. ದಟ್ಸ್ ನಾಟ್ ಅನ್ ಇಶ್ಯೂ. ಇದೇ ಮೇನ್ ಇಶ್ಯೂ. ಏನು ಅದು ಮ್ಯಾಟರ್ ಆಗುತ್ತೆ, ಆಗ್ಬೇಕಾಗಿತ್ತು. ಆಧಾರ್ ಮೇಲೆ ಲೀಗಲ್ ಹೆಸರು ಆಡ್ ಮಾಡ್ತಾ ಇರೋದ್ರಿಂದ ಅವರು ಇಂಟ್ರೆಸ್ಟ್ ರೇಟ್ ಇದ್ರೆ ಈಗ ಮಲಯಾಳಂ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ಈ ತರ ಇದೆ. ಅದೇ ತರ ಬರ್ತಾರೆ ಇದು ಕೆಲವು ಏರಿಯಾದ ಪ್ರಾಬ್ಲಮ್. ಸರ್ವೆ ನಂಬರ್ ತಪ್ಪು ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಯಾವುದೋ ಒಂದು ಸರ್ವೆ ನಂಬರ್ ಕ್ಲಿಕ್ ಮಾಡಿ ಆ್ಯಡ್ ಮಾಡಬೇಕು. ಇವ್ರಿಗೆ ಒಂದು ಆಪ್ಷನ್ ಕೊಡಬೇಕು, ಅದನ್ನ ನಾನು ಡಿಲೀಟ್ ಮಾಡ್ಕೊಂಡು ಬ್ಯಾಕ್ ಇಲ್ಲಾಂದ್ರೆ ಅಟ್ಲೀಸ್ಟ್ ಶಿರಸ್ದಾರಿಗೆ ಅದು ಅಟ್ಲೀಸ್ಟ್ ಇವರಿಂದ ಶಿರಸ್ದಾರ್ ಹೋದ್ರೆ ಅಲ್ಲಾದ್ರೂ ಅಟ್ಲೀಸ್ಟ್ ಅಂತ ಕೊಡ್ಬೇಕು. ಇಲ್ಲಾಂದ್ರೆ ಅದು ಮಲ್ಟಿಪಲ್ ವರ್ಕ್. ಹೌದು ಸರ್, ಈ ಪ್ರಾಬ್ಲಮ್ ಎಲ್ಲರೂ ಒಂದ್ ಕಡೆ ರಿಜೆಕ್ಷನ್ ಅವಕಾಶ ಇರೋದು ಮತ್ತೆ ನಮ್ಮ ಬಾಡಿ ಬರುತ್ತೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.